ನಿಮ್ಮ ಮೊಬೈಲ್ ಸೇಫ್ ಇದೆಯಾ? ನಿಮ್ಮ ಪ್ರೈವೇಟ್ ಫೋಟೋಗಳ ಮೇಲೆ ಕಿರಾತಕರು ಕಣ್ಣಿಟ್ಟಿದ್ದಾರೆ. ಎಚ್ಚರ. ಯುವತಿಯ ಏಕಾಂತದ ಫೋಟೋಗಳು ಅಪರಿಚಿತರ ಕೈಗೆ ಸಿಕ್ಕಿದ್ದು ಹೇಗೆ? ನಿಮಗೂ ಬರಬಹುದು ಇಂತಹ ಮೆಸೇಜ್. ಬೆಂಗಳೂರು ಬೆಚ್ಚಿ ಬಿದ್ದಿದ್ದೇಕೆ? ಫೋಟೋ ವೈರಲ್ ಮಾಡದಿರಲು ಹಣ ಕೊಡಿ ಎಂಬ ಬೆದರಿಕೆಗೆ ಯುವತಿ ಕಂಗಾಲು. ನಾಲ್ಕು ಗೋಡೆಯ ಮಧ್ಯೆ ಮನುಷ್ಯ ಸಮಾಜದಲ್ಲಿ ಎಂತಹದ್ದೇ ದೊಡ್ಡವನಾಗಿರಲಿ, ಆದರೆ ನಾಲ್ಕು ಗೋಡೆಯ ಮಧ್ಯೆ ಆತ ಸೊಬಗನಾಗ್ತಾನೆ. ಅವನ ತಲೆಯಲ್ಲಿ ಓಡಾಡುವ ನಾನಾ ಚಿಂತನೆಗಳು, ನಾನಾ ತರಹದ ಫೋಟೋಗಳನ್ನು, ನಮ್ಮ ದೇಹವನ್ನು ನಾವೇ ಕ್ಲಿಕ್ಕಿಸ್ಕೊಂಡು ಮೊಬೈಲ್ನಲ್ಲಿ ಇಟ್ಕೊಂಡಿರ್ತೀವಿ. ಮೂರನೇ ಅವರಿಗೆ ಗೊತ್ತಾಗಲ್ಲ ಅನ್ನೋ ಬಲವಾದ ಭರವಸೆ ನಮ್ದು. ಈಗ ಗೊತ್ತಾಗ್ತಿದೆಯಲ್ಲ. ಖಾಸಗಿ ಕ್ಷಣಗಳನ್ನೇ ಅಸ್ತ್ರವಾಗಿಸಿಕೊಂಡು ಹಣ ಪೀಕುವ ಖದೀಮರ ಸ್ಕೆಚ್ಚು. ಬ್ಲ್ಯಾಕ್ ಮೇಲ್ ಕಾಟಕ್ಕೆ ಬೆದರಿ ಸೈಬರ್ ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇಮೇಜ್ ಹಾಳು ಮಾಡುವ ವಾರ್ನಿಂಗ್ ಕೊಟ್ಟಿದ್ಯಾರು? ನಿಮ್ಮ ಪರ್ಸನಲ್ ಫೋಟೋಗಳೇ ನಿಮಗೆ ಕಂಟಕವಾಗುವ ಕಾಲ ಬಂದಿದೆಯಾ? ಯುವತಿಯ ಖಾಸಗಿ ಫೋಟೋಗಳು ಅಪರಿಚಿತರ ಪಾಲಾಗಿದ್ದು ಹೇಗೆ? ನಿಜಕ್ಕೂ ಅಪಾಯಕಾರಿ ಇದು. ಫೋಟೋ ವೈರಲ್ ಮಾಡೋದಾಗಿ ಬೆದರಿಸಿ ಹಣಕ್ಕೆ ಬೇಡಿಕೆ. ಮಾನ ಮರ್ಯಾದೆಗೆ ಅಂಜುವ ಹೆಣ್ಣು ಮಕ್ಕಳು ಭಯಪಟ್ಟು ಬೇರೆ ನಿರ್ಧಾರಕ್ಕೆ ಬರ್ತಾರೆ. ಅದರ ಅರ್ಥ ಆ ನಿರ್ಧಾರಕ್ಕೆ ಬರಬೇಕು ಅಂತಲ್ಲ. ಧೈರ್ಯದಿಂದ ಕಂಪ್ಲೇಂಟ್ ಕೊಡಿ. ಧೈರ್ಯದಿಂದ ಕಂಪ್ಲೇಂಟ್ ಕೊಡಬಹುದು. ಯುವತಿಯ ಫೋನ್ನಿಂದಲೇ ಡೇಟಾ ಕಳ್ಳತನವಾಗಿದೆಯೇ ಎಂಬ ಶಂಕೆ. IP ಅಡ್ರೆಸ್ ಬೆನ್ನತ್ತಿದ ಪೊಲೀಸರು. ಆರೋಪಿಗೆ ಸನ್ನಿಹಿತವಾಯಿತ ಕೌಂಟ್ ಡೌನ್. ಬೆಂಗಳೂರಿನ ಟೆಕ್ಕಿ ಯುವತಿಯರಲ್ಲಿ ಹೆಚ್ಚಿದ ಆತಂಕ. ಇನ್ನು ಕೆಲವರು PGಲೆಲ್ಲ ವಾಸ ಮಾಡ್ತಿರ್ತಾರೆ. ನಿಮ್ಮ ಮೊಬೈಲ್ಗಳಲ್ಲಿ ನೀವು ತೆಗೆದಿಟ್ಟುಕೊಳ್ಳುವ ಫೋಟೋಗಳು ನಾನಾ ಭಂಗಿಯಲ್ಲಿ, ನಾನಾ ರೂಪದಲ್ಲಿ. ಆ ಫೋಟೋಗಳು ಸೇಫು ಅನ್ನೋದು ನಿಮ್ಮ ಬಲವಾದ ನಂಬಿಕೆ. ಆದರೆ ಈ ಸೈಬರ್ ಕಳ್ಳರಿಗೆ ನಾನಾ ತರಹದ ಮಾಯಾಜಾಲಗಳು ಗೊತ್ತಿರೋದ್ರಿಂದಾಗಿ ಅವರ ಇಂದ್ರಜಾಲದ ಪ್ರಯೋಗದಿಂದ, ಅದರ ಅರ್ಥ ಅವರು ಬೇರೆ ಥರ ಮ್ಯಾಜಿಕ್ ಮಾಡ್ತಾರೆ ಅಂತಲ್ಲ, ತಾಂತ್ರಿಕವಾಗಿ ಒಂದಷ್ಟು ವಿದ್ಯೆಗಳನ್ನು ಕಲ್ತಿರ್ತಾರೆ. ಅದಕ್ಕೆ ಅಲ್ವ ಅವ್ರನ್ನ ಕಳ್ಳರು ಅನ್ನೋದು. ಹಾಗಾಗಿ ಅವರ ಬಳಿ ನಿಮ್ಮ ಫೋಟೋಗಳು ಹೋಗಿಬಿಟ್ರೆ ಆ ಫೋಟೋಗಳನ್ನು ನಿಮ್ಮ DMಗೆ ಕಳುಹಿಸೋದು. ನೋಡಿ, ನಿನ್ನ ಫೋಟೋ ನನಗೆ ಬಂದಿದೆ, ನಾಳೆ ದಿನ ನಿನ್ನ ಮತ್ತೊಂದಷ್ಟು ವಿಡಿಯೋಗಳನ್ನು ಹಾಕ್ತೀನಿ, ಹಣ ಕೊಡು ಅಂತ ಕೇಳೋದು. ಇನ್ನು ಈ ದುರ್ಬಲ ಮನಸ್ಸಿನವರಾದರೆ ಭಯಪಟ್ಟು ಬಿಡ್ತಾರೆ. ದೇವ್ರೆ, ನನ್ನ ಫೋಟೋ ಎಲ್ಲ ಲೀಕ್ ಆಗಿದೆಯಲ್ಲ. ಇನ್ನೇನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಅನ್ಕೊಳ್ಳಿ ಜೀವನದಲ್ಲಿ, ಎಲ್ಲೋ ಒಂದು ದುರ್ಮುಹೂರ್ತದಲ್ಲಿ, ದುರ್ಗಳಿಗೆಯಲ್ಲಿ ಅದೆಲ್ಲ ನೆನಪಾಗ್ಬಿಡುತ್ತೆ. ಓ, ಅದು ಕೂಡ ಇಲ್ಲಿ ಇದ್ದಿರಬಹುದೇನೋ, ಹಾಗಾಗಿನೇ ಇವನು ಕೇಳ್ತವನೇನೋ. ಕಿವಿಗೆ ಹಾಕ್ಕೊಂಡಿದ್ದು ಓಲೆನೆಲ್ಲೋ ಅಡ ಇಟ್ಟು ಅದರಲ್ಲಿ ಬಂದಿರೋ ಹಣನ ಈ ನನ್ನ ಮಗನಿಗೆ ಕೊಟ್ಟು ಈ ತರಹ ಮಾಡುವಂಥ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಇನ್ನು ಯುವಕರು ಏನು ಕಮ್ಮಿ ಇಲ್ಲ. ಯುವಕರಿಗೆ ಒಂದು ಸ್ಟ್ರೇಂಜರ್ ನಂಬರಿನಿಂದ ಫೋನ್ ಕಾಲ್ ಬರುತ್ತೆ. ಆಕೆನೋ ಇರೋ ಬರೋ ಕ್ರೀಮ್ಗಳನ್ನೆಲ್ಲ ಮುಖಕ್ಕೆ ಮೆತ್ಕೊಂಡು ಥೇಟ್ ಆಧುನಿಕ ಸುಂದರಿ ಅಂತ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ಇನ್ನು ಅವಳನ್ನ ನೋಡಿ ಇವನು ದೇಹನೂ ಮರ್ತ, ಮನಸ್ಸು ಮರ್ತ, ಕೊನೆಗೆ ಬಟ್ಟೆ ಗುಂಡಿನೂ ಬಿಚ್ಚಿದ. ಅದರ ಸ್ಕ್ರೀನ್ಶಾಟ್ಗಳನ್ನು ಹಾಕಿ ತೆಗೆದಿಡ್ತಾಳೆ. ಅದಾದ ನಂತರ ಅದನ್ನು ವಿಡಿಯೋ ಮಾಡ್ತಾಳೆ. ಈತನ ಇನ್ನು ಕೆಲವು ಬುದ್ಧಿವಂತರಿದ್ದಾರೆ, ಮುಖ ತೋರಿಸೋದಿಲ್ಲ. ಮುಖ ತೋರಿಸುವಂತೆ ಪ್ರೇರೇಪಣೆ ಬರುತ್ತಲ್ಲಿಂದ. ಇವನ ಆ ಸಂದರ್ಭದಲ್ಲಿ ಸಮಯ ಪ್ರಜ್ಞೆಯನ್ನು ಮರೆತು ಕೊನೆಗೊಮ್ಮೆ ಫ್ರಂಟ್ ಕ್ಯಾಮರಾ ಆನ್ ಮಾಡ್ಕೊಂಡು ಮುಖನೂ ತೋರಿಸ್ದ. ಅದರ ಸ್ಕ್ರೀನ್ ರೆಕಾರ್ಡನ್ನು ಆಯ್ಕೆ ಮಾಡ್ಕೊಂಡು ಅವನಿಗೆ ಕಳಿಸೋದು. ನಿನ್ನ ಖಾಸಗಿ ಬಣ್ಣ ಬಣ್ಣದ ಬದುಕನ್ನು ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತಾಳೆ. ಅದಕ್ಕಂಜಿ ಕೆಲವು ಯುವಕರು ಸೂಸೈಡು, ಮತ್ತೊಂದು ಮಗದೊಂದು. ಇದು ಯಾವುದನ್ನು ಮಾಡಬೇಡಿ. ಕಾಲ ಬದಲಾಗಿದೆ. ಅರ್ಧ ಗಂಟೆಯ ಮುಂಚಿತವಾದ ಸಮಸ್ಯೆಗೆ ಅರ್ಧ ಗಂಟೆಯ ನಂತರ ಪರಿಹಾರ ಸಿಗಬಹುದಾದ ಕಾಲ ಇದು. ಯಾವನಿಗೂ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಕಾನೂನು ಗಟ್ಟಿಯಾಗಿದೆ. ಅದೊಂದು ನಿಮ್ಮ ಖಾಸಗಿ ಬದುಕು. ನಿಮಗೆ ಯಾರೋ ಪ್ರವೋಕ್ ಮಾಡಿದ್ರು ಆ ಪ್ರವೋಕಿಗೆ ನೀವು ಒಳಗಾದ್ರಿ. ಇದರಲ್ಲಿ ಅಪರಾಧ, ನಿರಪರಾಧ ಇವೆಲ್ಲವೂ ಕೂಡ ಸಂಬಂಧಪಟ್ಟಂತೆ ಇಲಾಖೆ ಹೇಳುತ್ತೆ. ಆದರೆ ನೀವು ಸ್ಥಳೀಯ ಠಾಣೆಗೆ ಹೋಗಬೇಕು. ಈ ತರಹದೊಂದು ನಂಬರಿಂದ ಈ ಥರದೊಂದು ಕಾಲ್ ಬಂತು, ನನ್ನ ಜೊತೆ ಮಾತಾಡಿದ್ರು, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನನಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ದೂರನ್ನು ಕೂಡ ನೀವು ದಾಖಲು ಮಾಡಬಹುದು. ನಿಮ್ಮೆಲ್ಲ ವಿವರಗಳನ್ನು ಕೂಡ ಪೊಲೀಸರು ಗೌಪ್ಯವಾಗಿಡ್ತಾರೆ. ಕಾರಣ, ಹೆಣ್ಣು ಮಕ್ಕಳು ಅಥವಾ ಸಂತ್ರಸ್ತ ಯುವಕನೇ ಆಗಿರಲಿ,
ನನ್ನ ಹೆಸರನ್ನು ಬಹಿರಂಗಪಡಿಸಬಾರದು ಅಂತ ಹೇಳಿದ್ರೆ ಅವರು ಬಹಿರಂಗಪಡಿಸೋದಿಲ್ಲ, ಗೌಪ್ಯವಾಗಿಡ್ತಾರೆ. ಹಾಗಾಗಿ ಹೆದರಿಕೆ ಬೇಡ, ಭಯ ಬೇಡ, ಆತಂಕ ಬೇಡ, ಗೊಂದಲ ಬೇಡ. ಅಜ್ಞಾತ ಸ್ಥಳದಲ್ಲಿ ಕೂತು ಆಧುನಿಕ ರಾಬರಿ ಮಾಡ್ತಿರುವಂತಹ ಈ ಸೈಬರ್ ಕಳ್ಳರ ವಿರುದ್ಧ ಸೆಟೆದು ನಿಲ್ಲಬೇಕಾದ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಎಚ್ಚರದಿಂದಿರಿ, ಎಚ್ಚರವಾಗಿರಿ, ಮತ್ತೊಬ್ಬರನ್ನು ಎಚ್ಚರಿಸುತ್ತಾ ಇರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.